ಸಂಚಿಕೆಯ 2ನೇ ಸ್ಟೋರಿ. ಆವಾಗಲೇ ಹೇಳ್ತಾ ಇದ್ದೆ, ಡಿ ಕೆ ಶಿವಕುಮಾರ್ ಏನಾದರೂ ಒಂದು ವಾರದಲ್ಲಿ ಮುಖ್ಯಮಂತ್ರಿ ಆಗದೆ ಹೋದರೆ ಇನ್ನೂ ಒಂದು 3 ತಿಂಗಳು ಬೇಕಾಗತ್ತೆ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಅನ್ನೋದು ಸದ್ಯದ ವಿಶ್ಲೇಷಣೆ, ಸದ್ಯದ ಸುದ್ದಿಯ ಸಾರಾಂಶ, ಸದ್ಯದ ಸ್ಥಿತಿಗತಿಗಳು ಹೇಳ್ತಾ ಇದ್ದಾವೆ. ಎಸ್, ಏನು ವಿವರವಾಗಿ ನೋಡ್ತಾ ಹೋಗೋಣ. ಡಿ ಕೆಗೆ ಸಿ ಎಂ ಆಗೋಕ್ಕೆ ಕೇವಲ ವಾರವಷ್ಟೇ ಟೈಮ್. ಒಂದು ವಾರದಲ್ಲಿ ಡಿ ಕೆ ಸಿ ಎಂ ಆಗಬೇಕು, ಇಲ್ಲ ಅಂದರೆ ಮತ್ತೆ 3 ತಿಂಗಳು ಸಿದ್ದು ಸೇಫ್ ರಾಮಯ್ಯ ಆಗ್ಬಿಡ್ತಾರೆ. ಪವರ್ ಪಾಲಿಟಿಕ್ಸ್ಗೆ ಮತ್ತೆ ಸಿಗ್ತಿದೆ ಬಿಗ್ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟು. ಡಿ ಕೆ ಶಿವಕುಮಾರ್ಗೆ ನನಸಾಗದ ಕನಸು, ಹಾಗಾಗಿ ಸಿದ್ದು ಬಚಾವಾಗ್ತಾರ ಹೇಗೆ ಗೊತ್ತಾ? ಕೆಲವೇ ಕ್ಷಣಗಳಲ್ಲಿ ಉತ್ತರ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ. ಓಕೆ, ಇದು ಸದ್ಯದ ಲೆಕ್ಕಾಚಾರ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಯಾಕಂತ ಹೇಳಿದ್ರೆ ಈ ಮುಂಚೆ ನಾವು ಕೂಡ ಅನೇಕ ಸುದ್ದಿ ನಿಮಗೆ ಕೊಟ್ಟಿದ್ದೀವಿ. ಮೇ 4 ಆಯಿತು, ಮೇ 15 ಆಯಿತು, ಮೇ 20 ಆಯಿತು ರೀ ನಿನ್ನೆಗೆ ಅಲ್ವಾ, ಏನಾದರೂ ಆಗ್ಬಿಡತ್ತಾ ಅಂತ ನೋಡಿದ್ವಿ. ಮೇ 20 3 ವರ್ಷ ಬರೋಬ್ಬರಿ ತುಂಬ್ತು ರೀ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಆಡಳಿತ ನಡೆಸಿ 2023ರಿಂದ ಅಲ್ವಾ. ಆವಾಗಲಿಂದಲೇ ಶುರುವಾಗಿದೆ. 2.5 ವರ್ಷದವರೆಗೂ ಸುಮ್ಮನೆ ಇದ್ದರು. ಆಮೇಲೆ ನೋಡ್ರಿ ಹೊತ್ಕೊಳ್ತು ಏನೇನು ಹೇಳಿಕೆ ಕೊಡೋದು, ಆ ಕ್ರಾಂತಿ ಈ ಕ್ರಾಂತಿ, ಆ ಮುಹೂರ್ತ ಈ ಮುಹೂರ್ತ ಎಲ್ಲವೂ ಕೂಡ ಆಗ್ತಾ ಬಂತು. ಬಟ್ ಈಗ ಯಾಕೆ ಒಂದು ವಾರದಲ್ಲಿ ಮುಖ್ಯಮಂತ್ರಿ ಆದರೆ ಆಗಬೇಕು ಡಿ ಕೆ ಶಿವಕುಮಾರ್, ಅದರ್ವೈಸ್ ಇಟ್ ವುಡ್ ಟೇಕ್ ಮೋರ್ ಟೈಮ್ ಅಂತ ಯಾಕೆ ಹೇಳಲಾಗ್ತಾ ಇದೆ? ನೋಡ್ತಾ ಹೋಗೋಣ ಒಂದೊಂದಾಗೆ. ಸಿದ್ದರಾಮಯ್ಯ ಕೈ ಹಿಡಿತಾ ಇದೆ ರಾಜಕೀಯ ಪ್ರಕೃತಿ. ದ ನೇಚರ್ ಆಫ್ ಪಾಲಿಟಿಕ್ಸ್ ಈಸ್ ವಿತ್ ಸಿದ್ದರಾಮಯ್ಯ ಅನ್ನುವ ಪ್ರಶ್ನೆ ಉದ್ಭವಿಸ್ತಾ ಇದೆ. ಸಿದ್ದರಾಮಯ್ಯಗೆ ನೆರವಾಗ್ತಾ ಇದೆ ರಾಜಕೀಯ ಪರಿಸ್ಥಿತಿ. ಈಗಲೂ ಸಿಎಂ ಸಿದ್ದರಾಮಯ್ಯ ಪರವೇ ರಾಜಕೀಯ ಸನ್ನಿವೇಶ ಇರೋದು. ಡಿ ಕೆ ಸಿಎಂ ಆಗೋದಾದ್ರೆ ಇನ್ನೊಂದು ವಾರವಷ್ಟೇ ಟೈಮು. ಅವಾಗ್ಲಿಂದ ಅದನ್ನೇ ಹೇಳ್ತಾ ಇದ್ದೀವಿ. ಯಾಕೆ ಅಂತ ಕುತೂಹಲ ಇರಲಿ, ಜಸ್ಟ್ ಬಿ ಪೇಷಂಟ್. ಸಿದ್ದರಾಮಯ್ಯ ಅಧಿಕಾರದ ಹಾದಿ ಮತ್ತಷ್ಟು ಸಲೀಸಾಗ್ಬೋದು. ಸದ್ಯಕ್ಕೆ ಸೇಫ್ ರಾಮಯ್ಯ ಆಗ್ಬೋದು. ಓಕೆ, ಬೇಗ ಹೇಳ್ಬಿಡೋಣ ಏನು ಕಾರಣ ಅಂಥೇಳಿ. ಎಸ್, ಮುಂದಿನ ಅಪ್ಡೇಟ್ ಹೋಗೋಣ. ಯಾವುದೇ ಕ್ಷಣದಲ್ಲೂ ರಾಜ್ಯಸಭಾ ಚುನಾವಣೆ ಬರ್ಬೋದು. ರಾಜ್ಯಸಭೆ ಸಮರ ಬೆನ್ನಲ್ಲೇ ವಿಧಾನ ಪರಿಷತ್ ಚುನಾವಣೆ ಬೆನ್ನಲ್ಲೇ GBA ಎಲೆಕ್ಷನ್ನು, ಆ ಎಲೆಕ್ಷನ್ನು ಈ ಎಲೆಕ್ಷನ್ನು ಬೆನ್ನಲ್ಲೇ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ತಯಾರಿ, ನಗಾರಿ ಹೊಡಿಬೇಕಾಗತ್ತೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬೆನ್ನಲ್ಲೇ ಮತ್ತೆ ಉಪಸಮರಗಳು ಕೂಡ ಇದ್ದಾವೆ. ಯಾವುದ್ಯಾವುದು? ಧಾರವಾಡ ಗ್ರಾಮೀಣ ಮತ್ತು ಹಿರಿಯೂರು, ಅಲ್ಲೂ ಕೂಡ ಬೈ ಎಲೆಕ್ಷನ್ ಆಗಬೇಕಾಗಿದೆ. ಹಾಗಾಗಿ ಸಾಲು ಎಲೆಕ್ಷನ್ಗಳ ನಡುವೆ CM ಚೇಂಜ್, ಅಯ್ಯೋ ಬಹಳ ಕಷ್ಟ ಕಣ್ರಿ. ಒಂದೊಮ್ಮೆ CM ಬದಲಾದರೆ ಅಹಿಂದ ಕೈ ಕೊಡುವ ಭೀತಿ ಹೈಕಮಾಂಡ್ಗಿರುತ್ತೆ, ಪಕ್ಷಕ್ಕಿರುತ್ತೆ. ಹೀಗಾಗಿ CM ಬದಲಾವಣೆಗೆ ಹೈಕಮಾಂಡ್ ಹಿಂದೇಟು ಹಾಕ್ಬೋದು ಅನ್ನೋದು ಸುಸ್ಪಷ್ಟ. ಇದೇ ಕಾರಣಕ್ಕೆ ತುಂಬು ವಿಶ್ವಾಸದಿಂದ ಸಿದ್ದರಾಮಯ್ಯನವರು ಇದ್ದಾರೆ. ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅದೃಷ್ಟದ CM. ಎಸ್, ಈ ರಾಜಕೀಯ ಬೆಳವಣಿಗೆಗಳೇ ಡಿ ಕೆ ಶಿವಕುಮಾರ್ ಕನಸಿಗೆ ಶಾಪ ಆಗ್ಬಹುದು. ಓಕೆ, ಈಗ ನನ್ನ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್, ಫೋನು ಜಾಯ್ನ್ ಆಗಿದ್ದಾರೆ. ದೂರವಾಣಿ ಸಂಪರ್ಕದಿಂದ ಅವರ ಅನಾಲಿಸಿಸ್ ಕೇಳೋಣ. ವಿವೇಕ್, ನಮಗೂ ರೋಸ್ ಹೋಗಿದ್ದೀರಿ. ಇನ್ನು ಜನ ಕೇಳಬೇಕಾ, ಯಾವ ಸುದ್ದಿ ನಂಬಬೇಕು, ಯಾವ್ದು ಬಿಡಬೇಕು, ಯಾವುದು ಶಾಕಿಂಗು, ಯಾವುದು ಬ್ರೇಕಿಂಗು ಅನ್ನೋ ಕನ್ಫ್ಯೂಷನಲ್ಲಿದ್ದಾರೆ. ಈಗ ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಪಟ್ಟ, ಅವರಿಗೆ ಇರುವಂಥ ಮುಹೂರ್ತ ಅಂದರೆ ಆಗಾಗತ್ತೆ ಈಗಾಗತ್ತೆ ಎಲ್ಲವನ್ನು ನೋಡ್ಬಿಟ್ಟಿದ್ದೀವಿ. ಈಗೇನು ಹೊಸ ಲೆಕ್ಕಾಚಾರ, ಇದು ಎಷ್ಟರ ಮಟ್ಟಿಗೆ ನಾವು ಕನ್ಫರ್ಮ್ ಅಂದ್ಕೊಳ್ಬೇಕು, ಎಷ್ಟು ಖಚಿತಪಡಿಸ್ಬೋದು ಅಂತೀರಿ? ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ಸೇಫ್ ರಾಮಯ್ಯ ಆಗಿದ್ದಾರೆ ಅಂತೀರಿ? ಕುಡ್ ಯು ಗೋ ಹೆಡ್. ಎಸ್ ರಾಘವ್, ಕಳೆದ ಒಂದಿಷ್ಟು ದಿನಗಳಿಂದ ಕೂಡ ಅಷ್ಟೇ ನಮ್ಮ ರಾಜ್ಯದಲ್ಲಿ, ರಾಜ್ಯ ಸರ್ಕಾರದಲ್ಲಿ ಗೊಂದಲ ಇದೆ ಅಂತ ಹೇಳಲಿಕ್ಕೆ ಹೋದ್ರೆ ಕೂಡ ತಪ್ಪಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ನೋಡ್ತಾ ಇದೀವಿ, ಪದೇ ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ ಎಂಬ ಕೂಗು ಕೂಡ ಕೇಳ ಬರ್ತಾ ಇತ್ತು. ಅದರಲ್ಲೂ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಬಣದವರು ಡೇಟ್ ಗಳನ್ನ ಸಹಿತವಾಗಿ ಕೊಡ್ತಾ ಇದ್ರು. ಈ ತಾರೀಕಿಗೆ ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್, ಮತ್ತೊಂದು ಡೇಟ್ ಗಳನ್ನ ಕೊಡೋದು ಈ ರೀತಿಯಾಗಿ ಆಗ್ತಾ ಇತ್ತು. ಅವರಿಗೆ ಒಂದ್ ಕಡೆ ಬಿಹಾರ್ ಚುನಾವಣೆ ಬಂತು. ಆ ಚುನಾವಣೆ ಆದ ಬಳಿಕ ಹೈಕಮಾಂಡ್ ಅವ್ರಿಗೆ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಕೇಳಿ ಬಂದಿತ್ತು. ಅದಾದ ಬಳಿಕ ಈಗ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಹೊರ ಬಂದ ಮೇಲೆ ಮೇ 15ನೇ ತಾರೀಕು ಅವರ ಹುಟ್ಟಿದ ದಿನದಂದೇ ಅವರಿಗೆ ಹೈಕಮಾಂಡ್ ಗಿಫ್ಟ್ ಆಗಿ ಮುಖ್ಯಮಂತ್ರಿ ಸ್ಥಾನ ಕೊಡುತ್ತೆ ಅಂತಾನೆ ಹೇಳ್ತಾ ಇದ್ರು. ಅದು ಕೂಡ ಆಗಿಲ್ಲ.
ಆದ್ರೆ ಮುಂದಿನ ದಿನದಲ್ಲೂ ಕೂಡ ಕೊಡ್ತಾರೆ ಅನ್ನೋದು ಬಹುತೇಕ ಡೌಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ನಾವು ಕೊಡ್ತಾ ಇರುವಂತ ಒಂದಿಷ್ಟು ವರದಿಗಳ ಪ್ರಕಾರ ನೋಡ್ತಾ ಹೋದ್ರೆ ಈಗ ಮುಂದಿನ ದಿನಗಳಲ್ಲಿ ಒಂದಿಷ್ಟು ಚುನಾವಣೆ ಕೂಡ ಬರ್ತಾ ಇದೆ. ಆ ಚುನಾವಣೆಯ ನಿಟ್ಟಿನಲ್ಲಿ ಅಲ್ಲಿ ತಯಾರಿ ಆಗ್ಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಅಂದ್ರೆ ಗೊಂದಲ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಈ ನಿಟ್ಟಿನಲ್ಲಿ ಅಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡೋದು ಬಹುತೇಕ ಡೌಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೊದಲಿಗೆ ಬರ್ತಕ್ಕಂಥದ್ದು ರಾಜ್ಯಸಭಾ ಚುನಾವಣೆ ಯಾವಾಗ ಬೇಕಾದ್ರೂ ಘೋಷಣೆ ಆಗ್ಬೋದು, ಅದಕ್ಕೆ ತಯಾರಿ ಆಗ್ಬೇಕಾಗಿರುತ್ತೆ. ಜೊತೆಗೆ ವಿಧಾನ ಪರಿಷತ್ ಚುನಾವಣೆ, ಅದಕ್ಕೆ ಈಗಾಗಲೇ ಅಭ್ಯರ್ಥಿಗಳನ್ನ ಬಿಜೆಪಿ ಘೋಷಣೆ ಕೂಡ ಮಾಡಿದೆ. ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಕಣಕ್ಕಿಳಿಸ್ಬೇಕಾಗಿರುತ್ತೆ. ಆ ಚುನಾವಣೆಯ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳಬೇಕಾಗಿರುತ್ತೆ. ಅದಾದ ಬಳಿಕ ಈಗಾಗಲೇ ಆಗಸ್ಟ್ 30ರ ಒಳಗೆ ಚುನಾವಣೆ ನಡೆಸಿ ಅಂತ ಜಿಪಿಎ ಚುನಾವಣೆ ನಡೆಸಿ ಅಂತ ಸುಪ್ರೀಂ ಕೋರ್ಟ್ ಕ್ಲಿಯರ್ ಗೈಡೆನ್ಸ್ ಅನ್ನ ಕೊಟ್ಟಿದೆ. ಆ ಚುನಾವಣೆಗೆ ಬಿಸಿ ಆಗ್ಬೇಕಾಗುತ್ತೆ. ಅದಾದ ಬಳಿಕ ಅದರ ಬೆನ್ನಲ್ಲೇ ಮತ್ತೆ ZPTP ಚುನಾವಣೆ ಬರುತ್ತೆ. ಈ ರೀತಿಯಾಗಿ ಸಾಲು ಸಾಲು ಚುನಾವಣೆ ನಮ್ಮ ರಾಜ್ಯದಲ್ಲಿದೆ. ಜೊತೆಗೆ ಈಗ ಮತ್ತೆ ಹಿರಿಯೂರಾಗಿರ್ಬೋದು, ಮತ್ತೆ ಇದೇ ರೀತಿಯಾಗಿ ಬೇರೆ ಬೇರೆ ಉಪಚುನಾವಣೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ DCM DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವ ಕನಸಿಗೆ ತಣ್ಣೀರು ಎರಸದಂತೆ ಆಗುತ್ತೆ ಈ ಚುನಾವಣೆಗಳೆಲ್ಲ ಅಂತ ಹೇಳಲಿಕ್ಕೆ ಹೋದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದೆಲ್ಲವೂ ಕೂಡ ಈ ಹಿಂದೆ ಕೂಡ ಅಷ್ಟೇ DCM DK ಶಿವಕುಮಾರ್ ಅವರಿಗೆ ಇದೇ ನಿಟ್ಟಿನಲ್ಲಿ ಅಂದ್ರೆ ಬಿಹಾರ ಚುನಾವಣೆ ಆಗ್ಲಿ ಅಂತ ತಡೆದಿಟ್ಟಿದ್ರು. ಅದಾದ ಬಳಿಕ ಪಂಚರಾಜ್ಯಗಳ ಚುನಾವಣೆ ಅಂತ ಹೇಳಿದ್ರು. ಈಗ ಮತ್ತೆ ಈ ನೆಪಗಳು ಕೂಡ ಕಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಸದ್ಯದಲ್ಲೇ ಅಂದ್ರೆ 1 ವಾರ ಅಥವಾ 10 ದಿನದ ಒಳಗೆ ಮುಖ್ಯಮಂತ್ರಿ ಬದಲಾವಣೆ ಏನಾದ್ರೂ ಆಗದೆ ಹೋದಲ್ಲೇ ಮತ್ತೆ ಮುಂದಿನ ದಿನದಲ್ಲಿ ಆಗುತ್ತೆ ಅನ್ನೋದು ಬಹುತೇಕ ಡೌಟ್ ಅಂತಾನೆ ಹೇಳ್ಬೋದು. ಈಗಾಗಲೇ ಇದೇ ರೀತಿಯಾಗಿ ಗೊಂದಲದಲ್ಲೇ 2.5 ವರ್ಷ ಆದ ಬಳಿಕ ಬಿಟ್ಕೊಡ್ತಾರೆ ನವೆಂಬರ್ ನಲ್ಲಿ ಅನ್ನೋ ಮಾತುಗಳು ಕೂಡ ಕೇಳ ಬಂದಿತ್ತು. ನವೆಂಬರ್ನಿಂದ ಇಲ್ಲಿಯವರೆಗೂ ಅಂದ್ರೆ ಸುಮಾರು 6 ರಿಂದ 7 ತಿಂಗಳ ಕಾಲ ಇದೇ ಗೊಂದಲದಲ್ಲೂ ಕೂಡ ಮುಂದುವರಿತಿದೆ. ಜೊತೆಗೆ ಇನ್ನೊಂದು ಕಡೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗುತ್ತೆ. ಅದಾದ್ರೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಖಚಿತ ಅಂತಾನು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಹೈಕಮಾಂಡ್ ಕೂಡ ಈಗಾಗಲೇ ಗ್ರೀನ್ ಸಿಗ್ನಲ್ ಅನ್ನ ಕೂಡ ಕೊಟ್ಟಿದೆ ಮುಖ್ಯಮಂತ್ರಿ ಅವರಿಗೆ ಕ್ಲಿಯರ್ ಆಗಿ ಇನ್ನೇನು ಸಚಿವ ಸಂಪುಟ ಬದಲಾವಣೆ ಮಾಡಿ ಅಂತ. ಆ ನಿಟ್ಟಿನಲ್ಲಿ ಏನಾದ್ರೂ ಸಚಿವ ಸಂಪುಟ ಕೂಡ ಬದಲಾವಣೆ ಆದ್ರೆ ಸಿದ್ದರಾಮಯ್ಯನವರು ಕಂಪ್ಲೀಟ್ಲಿ ಸೇಫ್ ಅಂತಾನೆ ಹೇಳ್ಬೋದು ರಾಘವ್. ಓಕೆ ವಿವೇಕ್, ಮತ್ತೊಂದು ಪ್ರಶ್ನೆ. ಈಗ ಹೈಕಮಾಂಡ್ಗೆ ನಿಜಕ್ಕೂ ಕೂಡ ಈ ಅಧಿಕಾರ ಹಸ್ತಾಂತರ ಮಾಡಬೇಕು, ಅಧಿಕಾರ ಸೂತ್ರವನ್ನು ಪಾಲನೆ ಮಾಡಬೇಕು, DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿಸ್ಬೇಕು ಅನ್ನುವ ಇಚ್ಛೆ ಬಲವಾಗಿದ್ದಿದ್ರೆ ಇಷ್ಟೊಂದು ಸಮಯ ಬೇಕಿತ್ತಾ? ಇನ್ನು ಇಷ್ಟು ದಿವಸ ಆಗದೇ ಇರೋದು ಇನ್ನೊಂದು ವಾರದಲ್ಲಿ ಆಗ್ಬಿಡುತ್ತಾ? ಇನ್ನು ಮುಂಬರುವ ಚುನಾವಣೆಗಳು ಕೇವಲ ನೆಪ ಮಾತ್ರ ಅಂತ ಅನಿಸೋದಿಲ್ವ? ಸದ್ಯದ ಟ್ರ್ಯಾಕ್ ರೆಕಾರ್ಡ್ನ ನೋಡಿದಾಗ ನಿಮಗೆ ಸಿಕ್ಕಿರುವಂಥ ಸೋರ್ಸ್ನ ಪ್ರಕಾರ ನಾವು ಮುಂದಿನ ದಿನಗಳಲ್ಲಾದರೂ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತಾ? ಅವರ ಅಭಿಮಾನಿಗಳಿಗೆ ಸುದ್ದಿ ಸಿಗುತ್ತೆ ಅಂತ ಅನಿಸುತ್ತಾ? ಕುಡ್ ಯು ಹೋಪ್ ಸೊ? ಎಸ್ ರಾಘವ್, ಈಗಾಗಲೇ ಈಗ ನಡೀತಿರುವಂತ ಸದ್ಯದ ಪರಿಸ್ಥಿತಿಯನ್ನ ಗಮನಿಸ್ತಾ ಹೋದ್ರೆ ಇಲ್ಲಿಯವರೆಗೂ ಕೂಡ ಅವರ ಅಭಿಮಾನಿಗಳು ಅಥವಾ DK ಶಿವಕುಮಾರ್ ಪರವಾಗಿದ್ದಂತ ಒಂದಿಷ್ಟು ಶಾಸಕರು ಅವರಲ್ಲೂ ಕೂಡ ಒಂದಿಷ್ಟು ಬೇಸರ ಉಂಟು ಮಾಡ್ತಾ ಇದೆ ಈ ಸನ್ನಿವೇಶಗಳು ಅಂತಾನೆ ಹೇಳ್ಬೋದು. ಪದೇ ಪದೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವರೇ ಹೇಳಿಕೆ ಕೊಡ್ತಾರೆ. ಅವ್ರಿಗೂ ಕೂಡ ಒಂದ್ ರೀತಿಯಾಗಿ ಮುಖಭಂಗ ಆಗ್ತಾ ಇದೆ. ನಾವು ಹೇಳಿಕೆ ಕೊಡೋದು ಕೂಡ ತಪ್ಪಾಗ್ತಿದೆ ಅಂತ ಸಾಕಷ್ಟು ಬಾರಿ ನಾವು ಈಗಾಗಲೇ ಗಮನಿಸಿರ್ತೀವಿ. ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಅವರೆಲ್ಲ ಕಂಪ್ಲೀಟ್ ಡೇಟ್ ಗಳನ್ನ ಕೂಡ ಕೊಡ್ತಾ ಇದ್ರು. ಈಗ ಅವರು ಕೂಡ ಮಾಧ್ಯಮಗಳಿಗೆ ಮಾತನಾಡೋದನ್ನೇ ನಿಲ್ಸಿದ್ದಾರೆ. ಅವ್ರಿಗೂ ಕೂಡ ಪದೇ ಪದೇ ನಾವು ಹೇಳೋದು ಏನು ಸತ್ಯ ಆಗ್ಲಿಲ್ಲ ಅಂದ್ರೆ ನಮಗೂ ಮುಜುಗರ ಅಲ್ಲವೇ ಅನ್ನೋ ಒಂದ್ ರೀತಿಯಲ್ಲಿ ಅವ್ರಿಗೂ ಕೂಡ ಅನ್ಸ್ಬಿಟ್ಟಿದೇನೋ. ಬಹುಶಃ ಅವರು ಕೂಡ ಈಗ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅವರ ಪರವಾಗಿದ್ದಂತವರೇ ಈಗ ಸೈಲೆಂಟ್ ಆಗಿದ್ದಾರೆ. ಇನ್ನು ಅವರ ವಿರೋಧಿಗಳು ಯಾವ ರೀತಿಯಾಗಿ ವರ್ಕೌಟ್ ಮಾಡ್ಬೋದು ಅದನ್ನೆಲ್ಲದನ್ನು ಕೂಡ ವರ್ಕೌಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಇವರ ಕನಸೇನಿದೆ ಈ ಕನಸಿಗೆ ಬಹುತೇಕ ಕತ್ತರಿ ಬಿದ್ದಂತಾನೆ ಕಂಡು ಬರ್ತಾ ಇದೆ. ಈಗೇನಾದ್ರೂ ಒಂದ್ ವೇಳೆ ಇಲ್ಲಿ ಏನಾದ್ರೂ ಗೊಂದಲಗಳನ್ನೇನಾದ್ರೂ ಬಗೆಹರಿಸದೆ ಹೋದ್ರೆ ಹೈಕಮಾಂಡ್, ಇಲ್ಲಿಯವರೆಗೂ ಕೂಡ ನೀವ್ ಹೇಳದಂತೆ ಬಗೆಹರಿಸಬೇಕಿತ್ತು. ಸಾಕಷ್ಟು ದಿನಗಳ ಕೂಡ ಕಾಲಾವಕಾಶ ಇತ್ತು. ಇಲ್ಲಿವರೆಗೂ ಕೂಡ ಹೈಕಮಾಂಡ್ ಎಲ್ಲೂ ಕೂಡ ಮಧ್ಯಪ್ರವೇಶ ಕೂಡ ಮಾಡಿಲ್ಲ. ನಾವು ಗೊಂದಲವನ್ನ ಬಗೆಹರಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿಲ್ಲ, ಹರಿಸೋದಿಲ್ಲ ಅಂತಾನು ಹೇಳಿಲ್ಲ. ಜೊತೆಗೆ ಏನಾದ್ರೂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಯಾವ ಮಾತನ್ನು ಕೂಡ ಕ್ಲಿಯರ್ ಆಗಿ ಹೈಕಮಾಂಡ್ ಒಂದು ಕ್ಲಿಯರ್ ಪಿಕ್ಚರ್ ಅನ್ನ ಕೊಡ್ತಾ ಇಲ್ಲ. ಗೊಂದಲದಲ್ಲೇ ನಡೆಸ್ಕೊಂಡು ಹೋಗ್ತಾ ಇದೆ. ಇದೇ ರೀತಿಯಾಗಿ ಮತ್ತೆ ಮೊನ್ನೆ ಕೇರಳದಲ್ಲೂ ಕೂಡ ಅಷ್ಟೇ CM ಆಯ್ಕೆಯಲ್ಲೂ ಕೂಡ ಗೊಂದಲ ನಡೆಸಿತ್ತು. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೂ ಕೂಡ ಸಾಕಷ್ಟು ಗೊಂದಲದಲ್ಲಿ ಸಿಕ್ಕಾಕೊಂಡಿದೆ ಕಾಂಗ್ರೆಸ್ ಹೈಕಮಾಂಡ್. ಒಂದ್ ರೀತಿಯಾಗಿ ನುಂಗಲಾರದ ಬಿಸಿ ತುಪ್ಪ ಆಗಿದ್ದಾರೆ DK ಶಿವಕುಮಾರ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅವರಿಗೆ ಈಗೇನಾದ್ರೂ ಕೊಡಲ್ಲ, ಸ್ಥಾನಮಾನ ಕೊಡಲ್ಲ, ಮುಖ್ಯಮಂತ್ರಿ ಸ್ಥಾನಮಾನ ಕೊಡಲ್ಲ ಅಂದ್ರೆ ಮುಂದಿನ ಚುನಾವಣೆ ಮೇಲೆ ಇದು ಕೂಡ ಪರಿಣಾಮ ಬೀರುವಂತ ಸಾಧ್ಯತೆಗಳಿದೆ. ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ಇಲ್ಲಿ ಇಳಿಸಿದ್ರೆ ಅದು ಕೂಡ ಅಹಿಂದ ಓಟ್ಗಳು ಡ್ಯಾಮೇಜ್ ಮಾಡುವಂತದ್ದು ಕೂಡ ಅವ್ರಿಗೆಲ್ಲಾ ರೀತಿಯಾದ ಕ್ಯಾಲ್ಕುಲೇಷನ್ ಗಳಲ್ಲಿ ಬಹುಶಃ ಈಗ ಈ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ದೊಡ್ಡ ತಲೆನೋವಾಗಿದೆ. ಇದು ಅಧಿಕಾರ ಹಸ್ತಾಂತರದ ವಿಚಾರ ಕೂಡ ತಪ್ಪಾಗ್ಲಿಕ್ಕಿಲ್ಲ ರಾಘವ್. ಥ್ಯಾಂಕ್ ಯು ವಿವೇಕ್. ನಿಜ ಮಾತ್ರ ಇದೇ ಕಾರಣಕ್ಕೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್. ಇದೇ ಕಾರಣಕ್ಕೆ 2+2 = 4 ಇನ್ ದ ಪಾಲಿಟಿಕ್ಸ್. ಜೀವನನೇ ಬೇರೆ, ಪಾಲಿಟಿಕ್ಸೇ ಬೇರೆ ಅನ್ನುವಷ್ಟರ ಮಟ್ಟಿಗೆ ಒಂದು ವಾತಾವರಣ ನಿರ್ಮಾಣವಾಗಿದೆ ಬಿಕಾಸ್ ಆಫ್ ದೀಸ್ ರೀಸನ್ಸ್. ಅಂದರೆ ಆ ರಾಜಕಾರಣದ ವ್ಯಾಕರಣವೇ ಹೀಗೆ. ದ ಗ್ರಾಮರ್ ಆಫ್
ಪಾಲಿಟಿಕ್ಸ್ ಕೆನಾಟ್ ಬಿ ಪ್ರೆಡಿಕ್ಟೆಡ್ ಅನ್ನುವ ಮಾತಿದೆಯಲ್ಲ, ಅದು ಅಕ್ಷರಶಃ ನಿಜವಾಗ್ತಾ ಇದೆ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಹೋಪ್ ಇರಲೇಬೇಕು, ಭರವಸೆ ಇರಲೇಬೇಕು. ಜನರು ಅಭಿವೃದ್ಧಿಯ ಮೇಲೆ ಭರವಸೆಯನ್ನು ಇಟ್ಕೊಳ್ಳಿ. ಆಕಾಂಕ್ಷಿಗಳು ಅವರ ಹುದ್ದೆಯನ್ನು ಭರವಸೆಯನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ